ದೇವರನಾಡು ಕೇರಳ ಕಲ್ಲಾಡಿಯಲ್ಲಿ ಭೀಕರ ಗುಡ್ಡ ಕುಸಿತ ಆಗಿರುವಂಥದ್ದು. ಈ ಗುಡ್ಡ ಕುಸಿತಕ್ಕೆ ಈಗಾಗಲೇ 3 ಜನ ಕಾರ್ಮಿಕರು ಮೃತರಾಗಿದ್ದಾರೆ. 8 ಮಂದಿ ಗಾಯಾಳುಗಳಿಗೆ ಚಿಕಿತ್ಸೆ ಕೂಡ ಕೊಡ್ತಾ ಇದ್ದಾರೆ. 7 ಜನರು ಈವರೆಗೆ ನಾಪತ್ತೆಯಾಗಿದ್ದಾರೆ. ದೇವರನಾಡು ಕೇರಳ ಕಲ್ಲಾಡಿಯಲ್ಲಿ ಭೀಕರ ಗುಡ್ಡ ಕುಸಿತ ಆಗಿರುವಂಥದ್ದು. ಈ ಗುಡ್ಡ ಕುಸಿತಕ್ಕೆ ಈಗಾಗಲೇ 3 ಜನ ಕಾರ್ಮಿಕರು ಮೃತರಾಗಿದ್ದಾರೆ ಅಂತೇಳಿ ಕೂಡ ಮಾಹಿತಿ ಸಿಗ್ತಾ ಇದೆ. ಜೊತೆಗೆ 8 ಮಂದಿ ಗಾಯಾಳುಗಳಿಗೆ ಚಿಕಿತ್ಸೆ ಕೂಡ ಕೊಡ್ತಾ ಇದ್ದಾರೆ. 7 ಜನರು ಈವರೆಗೆ ನಾಪತ್ತೆಯಾಗಿದ್ದಾರೆ. ಈ ಒಂದು ನಾಪತ್ತೆಯಾಗಿರುವವರನ್ನು ಶೋಧ ಕಾರ್ಯ ಕೂಡ ಮುಂದುವರಿತಾ ಇರುವಂಥದ್ದು. ನೀವು ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದಾರೆ. ಏನು ನಿನ್ನೆ ಆದಂಥ ಗುಡ್ಡ ಕುಸಿತಕ್ಕೆ ಈಗಾಗಲೇ 3 ಜನ ಕೂಡ ಸಾವನ್ನಪ್ಪಿದ್ದಾರೆ. 2 ದಿನಗಳ ಹಿಂದೆ ಈ ಒಂದು ಅಂದರೆ ಮಳೆ ಧಾರಾಕಾರವಾಗಿ ಮಳೆ ಆಗುವ ಮುನ್ಸೂಚನೆ ಸಿಕ್ಕ ಹಿನ್ನೆಲೆಯಲ್ಲಿ ಈ ಒಂದು ಟನಲ್ ಕೊರೆಯುವಂಥ ಕಾರ್ಯ ಸ್ಥಗಿತಗೊಂಡಿತ್ತು. ಅಂದರೆ ಕಲ್ಲಾಡಿ ಮೆಪ್ಪಾಡಿ ಜೋಡಿ ಸುರಂಗ ಟನಲ್ ಯೋಜನೆ ಅಡಿಯಲ್ಲಿ ಈ ಒಂದು ಟನಲ್ ಕೂಡ ನಿರ್ಮಾಣ ಆಗ್ತಿತ್ತು. ಈ ಒಂದು ನಿರ್ಮಾಣ ಕಾರ್ಯಕ್ಕೆ ಬಹುತೇಕ ಉತ್ತರ ಭಾರತದ ಕಾರ್ಮಿಕರು ಕೂಡ ಈ ಒಂದು ಟನಲ್ ಕೊರೆಯುವಂಥ ಕೆಲಸಕ್ಕೆ ಇಲ್ಲೇ ನೆಲೆಸಿದ್ರು. ಅಂದರೆ ಈ ಭಾಗದಲ್ಲೇ ಇಲ್ಲಿ ಟನಲ್ ಕೊರೆಯುವಂಥ ಕೆಲಸ ಏನಿದೆ, ಈ ಒಂದು ಕೆಲಸವನ್ನು ಈ ಜಾಗದಲ್ಲೇ ತಂಗಿ ಮಾಡ್ತಾಯಿದ್ರು. ಅಂದರೆ ಇಲ್ಲೇ ಉಳಿದುಕೊಂಡು ಟನಲ್ ಕೊರೆಯುವಂಥ ಕೆಲಸ ಕೂಡ ಮಾಡ್ತಾಯಿದ್ರು. ಆದರೆ ಕಳೆದ 2 ದಿನಗಳ ಹಿಂದೆ ಏನು ಸ್ಥಳೀಯ ಆಡಳಿತಗಳಿಂದ ನಿರ್ದೇಶನ ಸಿಗುತ್ತೆ, ಅಂದರೆ ಧಾರಾಕಾರ ಮಳೆ ಆಗುತ್ತೆ ಅಂತೇಳಿ ಮುನ್ಸೂಚನೆ ಸಿಗುತ್ತೆ. ಈ ಒಂದು ಮುನ್ಸೂಚನೆ ಹಿನ್ನೆಲೆಯಲ್ಲಿ ತಾತ್ಕಾಲಿಕವಾಗಿ ಈ ಒಂದು ಟನಲ್ ಕೊರೆಯೋ ಕೆಲಸ ಕೂಡ ನಿಲ್ಲಿಸಿದ್ರು. ಆದರೆ ಕಳೆದ 1 ವಾರಗಳಿಂದ ಸುರಿದಂಥ ಧಾರಾಕಾರ ಮಳೆ ಏನಿದೆ, ಈ ಒಂದು ಮಳೆಯಿಂದಾಗಿ ಈ ಒಂದು ಗುಡ್ಡ ಕುಸಿದಿರುವಂಥದ್ದು. ಕಳೆದ 2024 ಕೂಡ ಕೇರಳದಲ್ಲಿ ಇದೇ ರೀತಿಯಾದಂಥ ಘಟನೆ ಕೂಡ ನಡೆದಿತ್ತು. ಅಂದರೆ ವೈನಾಡಿನ ಮುಂಡಗೈನಲ್ಲಿ ನಡೆದಂಥ ಪ್ರಕರಣ, ಆ ಒಂದು ಪ್ರಕರಣ ಕೂಡ ನೆನಪಿಸ್ಕೊಳ್ಬೇಕು. ಯಾಕಂದರೆ ಸಾಕಷ್ಟು ಸೂಚನೆಗಳನ್ನು ಕೂಡ ಈ ಹಿಂದೆ ಈ ಒಂದು ಪ್ರದೇಶಕ್ಕೆ ಕೂಡ ಕೊಟ್ಟಿದ್ದರು. ಆದರೆ ಇದೀಗ ಮತ್ತೆ ಇದೊಂದು ಘೋರ ದುರಂತ ಕೂಡ ಸಂಭವಿಸಿದೆ. ಈಗಾಗಲೇ ನಾಪತ್ತೆಯಾಗಿರುವಂಥ ಶೋಧ ಕಾರ್ಯ, ನಾಪತ್ತೆಯಾಗಿರುವ ಕಾರ್ಮಿಕರಾಗಿ ಜನಗಳೇನಿದ್ದಾರೆ ಇವರನ್ನು ಹುಡುಕುವಂಥ ಕೆಲಸ ಕೂಡ NDRF ತಂಡ ಕೂಡ ಮಾಡ್ತಾ ಇದೆ. ಜೊತೆಗೆ ಇವರಿಗೆ ಸಾಥ್ ಕೊಡಲಿಕ್ಕೆ ಅಗ್ನಿಶಾಮಕ ಪೊಲೀಸ್ ಸಿಬ್ಬಂದಿ ಎಲ್ಲರೂ ಕೂಡ ಈ ಒಂದು ಶೋಧ ಕಾರ್ಯದಲ್ಲಿ ಮುಂದುವರಿತಿರುವಂಥದ್ದು. ಬೆಳಗ್ಗೆ ಏನು ಧಾರಾಕಾರ ಮಳೆ ಆಗ್ತಾಯಿತ್ತು, ಈ ಭಾಗದಲ್ಲಿ ವೈನಾಡು ಭಾಗದಲ್ಲಿ ಸಾಕಷ್ಟು ಧಾರಾಕಾರ ಮಳೆ ಆಗ್ತಾ ಇದೆ. ಸೊ ಹೀಗಾಗಿ ಬೆಳಗ್ಗೆ ತಾತ್ಕಾಲಿಕವಾಗಿ ಶೋಧ ಕಾರ್ಯವನ್ನು ನಿಲ್ಲಿಸುವಂಥ ಕೆಲಸ ಕೂಡ ಆಗಿತ್ತು. ಆದರೆ ಈಗ ಮಳೆ ಕಡಿಮೆ ಆದ ಹಿನ್ನೆಲೆಯಲ್ಲಿ ಮತ್ತೆ ಶೋಧ ಕಾರ್ಯ ಮುಂದುವರಿತಾ ಇದೆ. JCBಗಳನ್ನ ತೆಗೆದುಕೊಂಡು ಬಂದು ಈಗಾಗಲೇ ಮೃತರನ್ನು ಅಂದರೆ 5 ಜನ ಏನು ನಾಪತ್ತೆ ಆಗಿದ್ದಾರೆ, ಈ ಒಂದು ನಾಪತ್ತೆ ಆಗಿರುವವರನ್ನು ಹುಡುಕ್ತಾ ಇದ್ದಾರೆ. ಬಹುತೇಕ 5 ಜನರು ಕೂಡ ಈ ಒಂದು ಮಣ್ಣಿನಲ್ಲಿ ಸಿಲುಕಿ ಬದುಕುಳಿಯೋದು ಕಷ್ಟ ಅಂತಲೇ ಹೇಳ್ತಾ ಇದ್ದಾರೆ. ಮುಂದೆ ಏನಾಗ್ತದೆ ಅಂತ ಕಾದು ನೋಡಬೇಕಾಗಿದೆ. ಅಂದರೆ ಇನ್ನು ಈ ಶೋಧ ಕಾರ್ಯ ಮುಂದುವರಿತದೆ. ಇದಕ್ಕೆ ಮಳೆ ಕೂಡ ಅಡ್ಡಗಾಲಾಗ್ತಾ ಇರುವಂಥದ್ದು. ಬೆಳಗಿನಿಂದಲೂ ಕೂಡ ಸಾಕಷ್ಟು ಸಿಬ್ಬಂದಿಗಳು, NDRF ಸಿಬ್ಬಂದಿಗಳು ಈ ಒಂದು ಶೋಧ ಕಾರ್ಯದಲ್ಲಿ ಅಂದರೆ ಈ ಮಿಸ್ ಆಗಿರುವವ್ರನ್ನ ಹುಡುಕ್ತಾ ಇರುವಂಥದ್ದು ದೃಶ್ಯಗಳು ಕೂಡ ಗಮನಿಸ್ತಾ ಇದ್ದೀರಾ. ಒಟ್ಟಾರೆ ಈ ಒಂದು ಭಾಗಕ್ಕೆ ಈಗಾಗಲೇ ಸಾಕಷ್ಟು ಮುನ್ಸೂಚನೆ ಕೂಡ ಸಿಕ್ಕಿತ್ತು. ಆದರೂ ಕೂಡ ಇಲ್ಲಿ ಟನಲ್ ಕೊರೆಯುವಂಥ ಕೆಲಸ ಕಾರ್ಮಿಕರೇಂದರೆ ಈ ಒಂದು ಕಾರ್ಮಿಕರು 3 ಜನ ಕಾರ್ಮಿಕರು ಮೃತರಾಗಿದ್ದಾರೆ. ಇನ್ನು 5 ಜನ ಕಾರ್ಮಿಕರು ಏನು ಮಿಸ್ ಆಗಿದ್ದಾರೆ ಅವ್ರನ್ನ ಹುಡುಕುವಂಥ ಶೋಧ ಕಾರ್ಯ ಕೂಡ ನಡೀತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಂದಿ ಜೊತೆ ಚಂದನ್ ಬಲರಾಮ್.